Hey guys, welcome back to our YouTube channel. We are back with another video that is Darkest secret of Instagram. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲು ಹಿಡಿಯುತ್ತೆ. Darkest and funniest secrets of our Instagram followers. ಇಷ್ಟು ದೊಡ್ಡ ಟೈಟಲ್ ಏನಿಲ್ಲ, ನಥಿಂಗ್ ಬಟ್ ನಾವು ಒಂದ್ ಸ್ವಲ್ಪ ದಿನದ ಮುಂಚೆ ಕಾಲ್ ಹಾಕಿದ್ವಿ. ಏನಂತಂದ್ರೆ ನಿಮ್ ಲೈಫ್ ಅಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹಾಕಿದ್ವಿ. ನಿಮ್ ಲೈಫ್ ಅಲ್ಲಿ ಏನಾದ್ರು ಯಾರಿಗೂ ಹೇಳ್ಕೊಳಕ್ ಆಗದಿರೋ ಸೀಕ್ರೆಟ್ ಆಗ್ಲಿ, ನಿಮ್ಮ ಪೇನ್ಫುಲ್ ಮೂಮೆಂಟ್ಸ್ ಆಗ್ಲಿ ಅಥವಾ ಫನ್ನಿಯಸ್ಟ್ ಮೂಮೆಂಟ್ಸ್ ಆಗ್ಲಿ, ಯಾವ್ದೇ ಇದ್ರು ಹೇಳ್ಕೊಡಿ, ನಾವೆಲ್ಲ ಸ್ಟೋರಿಯಾಗಿ ಹಾಕ್ತಿವಿ. ಅದು ಬೆಸ್ಟೆಸ್ಟ್ ಬಂದ್ಬಿಟ್ಟು ಸ್ಟೋರಿಯಾಗಿ ಹಾಕ್ತಿವಿ. ಅಂಡ್ ಆಲ್ಸೋ ಎಲ್ಲಾನು ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಹೇಳ್ತೀವಿ ಅಂತ ಹೇಳಿದ್ವಿ. ಸೊ ಅದು ಒಂದ್ ಸ್ವಲ್ಪ ದಿನದ ಮುಂಚೆ ಹೇಳಿದ್ವಿ, ಆಲ್ಮೋಸ್ಟ್ ಒಂದು ಮನೆ ಕಾಯ್ತು ಅನ್ಕೋತೀನಿ. ಸೊ ಅದು ಬೇರೆ ಬೇರೆ ವಿಡಿಯೋಸ್ ಆಲ್ರೆಡಿ ಶೂಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದರಿಂದ ಅದನ್ನೆಲ್ಲ ಹಾಕಿ ಇವಾಗ ಇದಕ್ಕೆ ಬರ್ತಾ ಇದೀವಿ. ಸೊ ಈಗ ವಿಡಿಯೋ ಹೋಗೋಣ. ಏನೇನು ಫನ್ನಿ ಮಾಡಿದಾರೆ ಅಂಡ್ ಆಲ್ಸೋ ಇದಕ್ಕೆ ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ರು ಅಂತಂದ್ರೆ ಒಂದು ಆಕ್ಚುಲಿ ಕಡಿಮೆ ಒಂದು 35 to 40 ಮಾಡಿದ್ರು. ಯಾವ ತರ ರೆಸ್ಪಾನ್ಸ್ ಅಂತಂದ್ರೆ ಅದರಲ್ಲಿ ನಾರ್ಮಲ್ ಅವ್ರದ್ದು ಏನ್ ಕಾನ್ಸೆಪ್ಟ್ ಇದೆ ಅದನ್ನ ಹೇಳ್ಕೊಂಡಿರೋದು ಒಂದು 10 ಜನ ಹೇಳ್ಕೊಂಡಿದ್ದಾರೆ. ಬಟ್ ಇನ್ ಮಿಕ್ದವ್ರೆಲ್ಲ ಕೇಳಿದ್ರು ನಿಮ್ದು ಹೇಳಿ ಅಂತ. ಅಂಡ್ ಕೆಲವರು ಪ್ಯಾಸೇಜ್ ಎಲ್ಲ ಕಳ್ಸಿದ್ದಾರೆ. ಸೊ ನೋಡೋಣ ಏನೇನ್ ಕಳ್ಸಿದೀರಾ ಅನ್ನೋದು ನೋಡಿ. ಓಕೆ, ವಿಡಿಯೋ ಹೋಗೋಣ. without any further delay, let's get into the video. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಓಕೆ, ಸ್ಟಾರ್ಟ್ ಮಾಡೋಣ. ಏನೇನ್ ಕಳ್ಸಿದ್ದಾರೆ ಅಂತ ನನಗಷ್ಟೇ ಗೊತ್ತು, ಇವ್ರಿಗೆ ಗೊತ್ತಿಲ್ಲ. ಸೊ ಈಗ ರಿಯಾಕ್ಷನ್ ಕೊಡಕ್ಕೆ ನಮ್ಮ ಫಾಲೋವರ್ಸ್ ಬಗ್ಗೆ ಏನೇನು ನಾವು ಲಾಸ್ಟ್ ಅಲ್ಲಿ ಹೇಳ್ತೀವಿ ನಮ್ಮ ಸೀಕ್ರೆಟ್ಸ್. ಆಕ್ಚುಲಿ ಇವ್ರದೊಂದು ಸೀಕ್ರೆಟ್ ಏನ್ ಹೇಳ್ತಾರೆ ಅಂತ ನನ್ನ ಹತ್ರ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ. ಬಟ್ ನನ್ನ ಸೀಕ್ರೆಟ್ ಇವ್ರಿಗೆ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಓಕೆ, ಈಗ ಫಸ್ಟ್ ಒನ್ ಸ್ಟಾರ್ಟ್ ಮಾಡೋಣ. ನನ್ ಸಿಚುವೇಶನ್ ಹೇಗಿದೆ ಅಂದ್ರೆ, ನಾನ್ ಲವ್ ಮಾಡ್ತಿದ್ದೀನಿ ಆಯ್ತಾ, ಅವರು ನನ್ನ ಲವ್ ಮಾಡ್ತಿದ್ದಾರೆ. ನನಗಿಂತ ಅವರು 2 years ದೊಡ್ಡವರು ಆಯ್ತಾ. ಬಟ್ ಅವ್ರ ಮನೇಲಿ ನನ್ಗೆ ಜವಾಬ್ದಾರಿ ಇಲ್ಲ ಅಂತ ಬೇಡ ಅಂತಿದ್ದಾರೆ. ಏನಕ್ಕೆ ಅಂದ್ರೆ 23 years ನನ್ ಏಜ್ ಆಯ್ತಾ. ಬಟ್ ನಾನು ಡಿಗ್ರಿ ಫೈನಲ್ ಇಯರ್ ಇರ್ಬೇಕಾದ್ರೇನೆ ಜಾಬ್ ಸೇರ್ಕೊಂಡೆ ಆಯ್ತಾ. ಪಾಪ ಓಕೆ, ಬಟ್ ನನ್ ಜೀವನದಲ್ಲಿ ಆಗ್ಲೇ ಒಂದ್ ಹುಡುಗಿ ಬಂದು ಹೋಗಿದ್ದಾರೆ ಆಯ್ತಾ. ಬಿಕಾಸ್ ಆಯ್ತಾ ಆಯ್ತಾ ಅಂತ ಮಾತಾಡೋ ವಿಧಾನ ಹಂಗೆ. ಬಟ್ ನನ್ ಜೀವನದಲ್ಲಿ ಆಲ್ರೆಡಿ ಒಂದು ಹುಡುಗಿ ಬಂದು ಹೋಗಿದ್ದಾರೆ ಆಯ್ತಾ. ಬಿಕಾಸ್ ಕ್ಯಾಸ್ಟಿಸಮ್ ಇವಾಗ ನನ್ಗೆ ಸಿಕ್ಕಿರೋ ಇಬ್ರು ಶಿ ಆಕ್ಸೆಪ್ಟೆಡ್ ಎವ್ರಿಥಿಂಗ್. ಓಕೆ, ಹಳೆ ಇಬ್ರು ಅದರಿಂದ ಬಂದು ಹೋಗಿದ್ದಾರೆ ಕ್ಯಾಸ್ಟಿಸಮ್ ಇಂದ. ಈಗಿರೋರು ಶಿ ಆಕ್ಸೆಪ್ಟೆಡ್ ಎವ್ರಿಥಿಂಗ್ ಅಂತೆ. ನೈಸ್. ಓಕೆ, ನಾನ್ ನಿಜ ಹೇಳ್ತಿದ್ದೀನಿ, ನಾನ್ ಇವರಿಗೆ ತುಂಬಾ ಲಾಯಲ್ ಆಗಿದ್ದೀನಿ. ಬಿಕಾಸ್ ಶಿ ಈಸ್ ಸೋ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಇನ್ ಮೈ ಲೈಫ್. ಶಿ ಈಸ್ ಎವ್ರಿಥಿಂಗ್ ಟು ಮೀ. ಓಕೆ, ಬಟ್ ಮದ್ವೆ ಆಗೋವರೆಗೂ ಒಂದ್ ಭಯ ಅಂತ ಇರುತ್ತಲ್ವಾ, ಆ ಭಯ ನನ್ಗೆ ಎಷ್ಟು ಕಾಡ್ತಿದೆ ಅಂದ್ರೆ ಎಲ್ಲಿ ಅವ್ರನ್ನ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ತುಂಬಾ ಭಯ ಆಗ್ತಿದೆ. ಡೋಂಟ್ ವರಿ, ಇಫ್ ಇಲ್ಲಿ ಬರ್ದಿತ್ತು ಅಂದ್ರೆ ಅಂಡ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿರೋ ಪಾರ್ಟ್ನರ್ ಅಂತಂದ್ರೆ ಯಾವತ್ತೂ ಬಿಟ್ಟು ಹೋಗಲ್ಲ. ಅಂಡ್ ನೀವು ಅವ್ರಿಗೆ ಲಾಯಲ್ ಆಗಿರಿ, ಅವ್ರು ನಿಮ್ಗೆ ಲಾಯಲ್ ಆಗಿರ್ತಾರೆ. ಏನಿಲ್ಲ ಬ್ರದರ್, ಒಂದ್ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಇವಳು ಏನ್ ಹೇಳಿದ್ವಿ ಕಾನ್ಸೆಪ್ಟ್ ಇಲ್ಲಿ ಬರ್ದಿತ್ತು ಅಂತಂದ್ರೆ ಪಕ್ಕ ಹೇಳ್ತೀನಿ, ನೀವು ಸೇರ್ತೀರಾ. ಫಾರ್ ಎಕ್ಸಾಂಪಲ್ ಲೈಫ್ ಹೆಂಗೋ ತಗೊಂಡೋಗುತ್ತೆ, ಬಟ್ ರಿಸಲ್ಟ್ ಹಿಂಗ್ ಬಂತ ನಿಲ್ಲುತ್ತೆ. ಸೊ ನೆಕ್ಸ್ಟ್ ಪರ್ಸನ್. ಓಕೆ, ನನಗೆ ಇಷ್ಟ ಆಗಿದ್ದು ಯಾವ್ದು ಅಂತಂದ್ರೆ ಇದೆ. ಎಷ್ಟು ಒಂದು ಹುಡುಗಿ ಬಗ್ಗೆ ಕ್ಯೂಟ್ ಆಗಿ ಹೇಳಿದ್ದಾರೆ ಅಂತಂದ್ರೆ, ಹುಡುಗಿ ಬಗ್ಗೆ ಸೊ ಬೇಸಿಕಲಿ ಹುಡುಗ ಹೇಳಿರೋದು. ಪ್ರೀತಿ ಕಾಳಜಿಗೆ ಅಧಿಪತಿ ಆಗಿದ್ದವಳು, ಮುಗ್ಧ ಮನಸ್ಸಿನ ಮಗುವಾಗಿದ್ದವಳು, ತಂಟೆ ಮಾಡುತ್ತಿದ್ದ ಹೋರಿಯಾಗಿದ್ದವಳು, ಭಾವನೆಗಳಿಗೆ ಸ್ಪಂದಿಸುತ್ತಿದ್ದವಳು, ಕೆಲವು ದಿನಗಳ ಗೆಳತಿಯಾಗಿ ಉಳಿದವಳು, ಪಾಪಚ್ಚೆ, ಹಲವಾರು ಖುಷಿಯ ಗಳಿಗೆಗೆ ರೂವಾರಿಯಾಗಿರುವವಳು, ಸದಾ ನೆನಪುಗಳ ಅರಮನೆಗೆ ಇರುವವಳು, ದೂರಲಾರೆ ದ್ವೇಷಿಸಲಾರೆ, ಎಲ್ಲಿರಲಿ ಹೇಗಿರಲಿ ಖುಷಿಯಾಗಿರಲಿ ನನ್ನವಳು, ಮರಳಿ ಬಂದರೆ ಖುಷಿಯಿಂದ ಸ್ವೀಕರಿಸುವಳು. ಇಷ್ಟು ಚೆನ್ನಾಗಿ ಹೇಳಿದರೆ. ಅಂಡ್ ಮೋರ್ ಓವರ್ ನಾನೇನು ಇದು ಇನ್ಸ್ಟಾಗ್ರಾಮ್ ಹಾಕಿಲ್ಲ, ದ ಬೆಸ್ಟೆಸ್ಟ್ ಒನ್ ಇನ್ಸ್ಟಾಗ್ರಾಮ್ ಹಾಕ್ತೀನಿ ಅಂತ ಹೇಳಿದೆ. ನಾನು ಇದನ್ನೇ ಹಾಕಿಕೊಡ್ತೀನಿ. ಸೊ ಇದನ್ನ ಹಾಕಿ ನಾನು ಆಕ್ಚುಲಿ ಟ್ಯಾಗ್ ಮಾಡೋಣ ಅನ್ಕೊಂಡೆ, ಬಟ್ ಮಾಡಲ್ಲ ಅಂತ ಹೇಳಿದ್ದೆ. ಇಷ್ಟೊಂದು ಚೆನ್ನಾಗಿ ಹೇಳಿದಾರೆ, ಯಾರು ಅಂತ ಗೊತ್ತಾಗ್ಬೇಕು ಎಲ್ರಿಗೂ ಅಂತ ನಂಗೆ ಅನಿಸ್ತಿದೆ. ಬಟ್ ನಾನು ಆಲ್ರೆಡಿ ಹೇಳಿದಾಗೆ ಟ್ಯಾಗ್ ಮಾಡಲ್ಲ, ನೇಮ್ ಮೆನ್ಷನ್ ಮಾಡಲ್ಲ ಅಂತ ಹೇಳಿರೋದ್ರಿಂದ ಹಾಕ್ತಾ ಇದ್ದೀನಿ ಅಷ್ಟೇ. ಹಂಗೆ ವಿತೌಟ್ ಮೆನ್ಷನ್ ಏನೇ ತುಂಬಾ ಮನನೊಂದು ಏನೋ ಒಂದಾಗಿದೆ ಕಾನ್ಸೆಪ್ಟ್. ಇಷ್ಟೆಲ್ಲ ಒಬ್ರು ಬಿಟ್ಟು ಹೋಗಿದ ತಕ್ಷಣ ಅವ್ರನ್ನ ದ್ವೇಷಿಸೋದಾಗ್ಲಿ ಅಥವಾ ಬಗ್ಗೆ ಚೆನ್ನಾಗಿರ್ಬಾರ್ದು ಅಂತ ಅನ್ಕೊಳ್ಳೋ ಈ ಒಂದು ಜನರೇಷನ್ ಅಲ್ಲಿ ಎಲ್ಲಿದ್ರು ಹೇಗಿದ್ರು ಚೆನ್ನಾಗಿರ್ಲಿ ಅಂತ ಬಯಸ್ತಾರಲ್ಲ, ಆ ಮನ್ಸು ಎಲ್ರಿಗೂ ಬರಲ್ಲ. ಬಟ್ ಇಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದೆ ಗೊತ್ತಾ, ಮರಳಿ ಬಂದರೆ ಖುಷಿಯಿಂದ ಸ್ವೀಕರಿಸುವೆ ಅಂತ ಬರ್ದಿದ್ದಾರೆ. ಸೊ ಬೇಸಿಕ್ಲಿ
ಅವ್ರ ಜೊತೆ ಇಲ್ಲ ಇಲ್ಲ, ಬಟ್ ಒಂದ್ ಕಾಂಟ್ಯಾಕ್ಟ್ ಆಗ್ಲಿ ಏನೋ ಒಂದು ಕಟ್ ಆಗಿದೆ. ಅದೆಲ್ಲ ಇಲ್ಲೇ ಮೆನ್ಷನ್ ಮಾಡಿದಾಳೆ, ಇದ್ದವಳು ಬೇಸಿಕಲಿ ಇಲ್ಲ ಅಂತಾನೆ. ಮರಳಿ ಬಂದರೆ ಖುಷಿಯಿಂದ ಸ್ವೀಕರಿಸುವೆ ಅಂತಂತಿದೆ ಅಂದ್ರೆ ಬರ್ತಾರೆ ಅಮ್ಮ, ತಲೆ ಕೆಡಿಸ್ಕೋಬೇಡಿ. ಹೋಪ್ ಬಂದ್ರೆ ನಾವು ಅದನ್ನೇ ಇಷ್ಟಪಡ್ತೀವಿ. ನೆಕ್ಸ್ಟ್ ಪರ್ಸನ್ ನೋಡೋಣ. ಮನೇಲಿ ಗೊತ್ತಿಲ್ಲದೆ ಬೆಳಗ್ಗೆ 2 ಗಂಟೆಗೆ ಎದ್ದು ನಂದಿ ಹಿಲ್ಸ್ಗೆ ಹೋಗಿದ್ದೆ. ಬಂದ್ಮೇಲೆ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಸುಳ್ಳು ಹೇಳಿದೆ. ಮತ್ತೆ ಲಾಸ್ಟ್ ಮಂತ್ ಮನೇಲಿ ಗೋಕರ್ಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಜೊತೆ ಗೋವಾಗೆ ಹೋಗಿದ್ದೆ. ಇದುವರೆಗೂ ಗೊತ್ತಿಲ್ಲ ಮನೇಲಿ. ವೆರಿ ಗುಡ್. ಗೋವಾಗ್ ಹೋಗಿರೋದು, ಅದು ಮನೇಲಿ ಹೇಳ್ದಂಗೆ ಹೋಗಿರೋದು. ಓಕೆ, ಇನ್ನು ಮುಂದುವರಿಸ್ತಾರೆ ಈ ತರ ಅಡ್ವೆಂಚರ್ಸ್ ಮಾಡಿ ಬ್ರೋ. ಬಟ್ ಒಂದು ಹೇಳ್ಬಿಟ್ಟೋಗಿ ಮನೇಲಿ ಅಲ್ಲ, ನಾನ್ ಹೇಳಕ್ ಹೋಗ್ತಿರೋದೇನಂತಂದ್ರೆ ಆ ಏಜ್ ಅಲ್ಲಿ ಇದ್ದಾಗ ನಾವು ಆತರ ತಲೆ ಕೆಲ್ಸಗಳು ಏನೋ ಮಾಡಿದೀವಿ. ಬಟ್ ಆದ್ರೂ ಈಗ ಏನಂತಂದ್ರೆ ಈಗ 2 ಗಂಟೆಗೆ ಎದ್ದೋಗ್ತೀರಾ ಅಂತಂದ್ರೆ ಮನೇಲಿ ತಂದೆ ತಾಯಿ ಒಂದು ಭಯ ಇರುತ್ತೆ. ಅಟ್ಲೀಸ್ಟ್ ಇಂದ ಇನ್ಫಾರ್ಮ್ ಮಾಡ್ಬಿಟ್ಟು ಹೋಗಿ. ಆಮೇಲೆ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ, ಈಗ ನಮ್ಮನೇಲಿ ಹೇಗೆ ಅಂತಂದ್ರೆ ಒಂದ್ ವಿಷಯ ಹಿಂಗ್ ಮಾಡಕ್ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಅವರು ಏನೋ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ನಾನ್ ಏನ್ ಮಾಡ್ತೀನಿ ಅಂತಂದ್ರೆ, ಕೆಲವೊಂದು ವಿಷಯ ಹಂಗಿರುತ್ತಲ್ಲ ಲೈಫಲ್ಲಿ, ಇವಾಗ ವಿ ಹ್ಯಾವ್ ಟು ಡೂ ದಿಸ್ ಅಂತ ಹೋಗ್ಬಿಟ್ಟು ಬಂದ್ಬಿಟ್ಟು ನಾನು ಈ ತರ ಹೋಗಿದೆ ಅಂತ ಹೇಳ್ಬಿಡ್ತೀನಿ. ನಾನು ಹೇಳಿದ್ರೆ ನನಗೂ ಸಮಾಧಾನ ಆಗಲ್ಲ, ಓಕೆ ಈ ತರ ಅಂತ. ಅಂಡ್ ಇನ್ನೊಂದು ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈಗ ನಾನು ಇನ್ ಕೇಸ್ ಆತರ ಹೋಗ್ಬಿಟ್ಟು ನಾನು ಕಳ್ದೋಗ್ಬಿಡ್ತೀನಿ. ಏನ್ ಹೇಳ್ತಾರೆ, ಅದಕ್ಕೆ ನನ್ನ ಜೊತೆ ಯಾರು ಯಾವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅಂಡ್ ಆಲ್ಸೋ ಇವಾಗ ನಾನು ಒಂದು ಪ್ಲೇಸ್ ಹೋಗ್ತೀನಿ ಅಂದ್ರೆ ಆ ಪ್ಲೇಸ್ ಅನ್ಸುತ್ತೆ ಆ ವ್ಯಕ್ತಿನೂ ಬಂದಿರಬಾರ್ದು. ಇನ್ನೊಬ್ರು ಯಾರಾದ್ರೂ ಇರ್ತಾರಲ್ಲ ನನಗೆ ಕಾಂಟ್ಯಾಕ್ಟ್ ಇರೋ ವ್ಯಕ್ತಿಗೆ, ಅವರಿಗೆ ನಾನು ಇನ್ಫಾರ್ಮ್ ಮಾಡಿರ್ತೀನಿ ಈಗ ನಾನು ಹೋಗ್ತಾ ಇದ್ದೀನಿ ಅಂತ. ಸೊ ದಟ್ ನಾನು ಇನ್ ಕೇಸ್ ಅದು ಕಳ್ದೋದ್ರೂ ಆ ವ್ಯಕ್ತಿ ಗೊತ್ತಿರುತ್ತೆ ನಾನು ಆ ಪ್ಲೇಸ್ ಹೋಗಿದ್ದೀನಿ ಅಂತ. ಸೊ ಈ ತರ ಟಿಪ್ಸ್ ನೋಡಿ ನೀವು ಬೇಕಾದ್ರೆ ಫಾಲೋ ಮಾಡ್ಕೋಬಹುದು. ಯಾರೊಬ್ಬರಿಂದನಾದ್ರೂ ಮನೆಗೆ ವಿಷಯ ಗೊತ್ತಾಗ್ಬೋದು. ಮತ್ತೆ ಇನ್ ಕೇಸ್ ಏನಾದ್ರು ಡೇಂಜರಸ್ ವಿಷಯದಲ್ಲಿ ಸಿಗಾಕೊಂಡ್ರಿ ಅಂತಂದ್ರೆ ಆಕ್ಚುಲಿ ತರದೆಲ್ಲ ಮಾಡಕ್ ಹೋಗ್ಬೇಡಿ. ಇನ್ ಕೇಸ್ ಅದೇ ಲೈಫ್ ಏಜ್ ಎಲ್ಲ ಇದೆಯಲ್ಲ ಆತರ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಪರ್ಸನ್ ಹೋಗೋಣ. ಆಕ್ಚುಲಿ ನನಗೆ ಅರ್ಥ ಆಗಿಲ್ಲ. ಗೇಟ್ ಕ್ರಾಶ್ ಮಾಡಿ ಪ್ರೆಸೆಂಟೇಶನ್ ಕವರ್ ಕೊಟ್ಟು ಬಂದಿದ್ದು ವಿತೌಟ್ ಮನಿ. ಗೇಟ್ ಕ್ರಾಶ್ ಅಂದ್ರೆ ಗೇಟ್ ಕ್ರಾಶ್ ಅಂದ್ರೆ ನಂಗೆ ಮಿಕ್ಕಿದ ಅರ್ಥ ಆಯ್ತು. ಪ್ರೆಸೆಂಟೇಶನ್ ಏನೋ ಕೊಟ್ಟಿದ್ದಾರೆ, ಬಟ್ ಆದ್ರೆ ಅದರಲ್ಲಿ ಮನಿನೇ ಇಟ್ಟಂಗೆ ಬರೀ ಕವರ್ ಮಾತ್ರ ಇಟ್ಟು ಅಂತಂದ್ರೆ ಮೇ ಬಿ ಹಿಂಗಾಗಿರ್ಬೋದೇನೋ. ಇವರು ಯಾವ್ದೋ ಒಂದು ಪ್ರೋಗ್ರಾಮ್ ಫಂಕ್ಷನ್ ಏನೋ ಹೋಗೋರೆ. ಹೋದಾಗ ಏನಾಗಿದೆ, ಕಾರಲ್ಲಿ ಹೋಗಿದ್ರು ಬೈಕಲ್ಲಿ ಹೋಗಿದ್ರು ಗೊತ್ತಿಲ್ಲ, ತಗೊಂಡ್ ಹೋಗ್ಬಿಟ್ಟು ಗೇಟಿಗೆ ಗುದ್ದವ್ರೆ. ಸರಿನಾ? ಕೂತಿರೋದ್ರ ಜೊತೆ ಇನ್ನೊಂದೇನಾಗಿದೆ ಅಂತಂದ್ರೆ ಪ್ರೆಸೆಂಟೇಶನ್ ಕವರ್ ಕೊಟ್ಟು ಬಂದವ್ರೆ. ಆ ಪ್ರೆಸೆಂಟೇಶನ್ ಕವರ್ ಅಲ್ಲಿ ದುಡ್ಡು ಇಟ್ಟಿಲ್ಲ. ಮೋಸ್ಟ್ಲಿ ಇದು ಗೇಟ್ ನ ಹಾಕೊಂಡು ರಿಟರ್ನ್ ಬಂದ್ರು ಹತ್ರ ಇರ್ಬೇಕು. ಬೇಗ ಕೊಟ್ಬಿಟ್ಟು ಕ್ರಾಶ್ ಮಾಡಿ ಪ್ರೆಸೆಂಟೇಶನ್ ಕವರ್ ಕೊಟ್ಟು ಬಂದಿಲ್ಲ, ಹಂಗೆ ಇರ್ಬೇಕೇನೋ. ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ಹಾಕಿ. ಏನಿದೆ ಅಂತ ಕ್ಲಿಯರ್ ಆಗಿ ಕೊಟ್ಬಿಡ್ತೀನಿ. ಗೇಟ್ ಕ್ರಾಶ್ ಮಾಡಿ ಪ್ರೆಸೆಂಟೇಶನ್ ಕವರ್ ಕೊಟ್ಟು ಬಂದಿದ್ದು ವಿತೌಟ್ ಮನಿ ಇನ್ ಇಟ್. ಪ್ರೆಸೆಂಟೇಶನ್ ಕವರ್ ಅಲ್ಲಿ ದುಡ್ಡು ಅಂತೂ ಇರ್ಲಿಲ್ಲ. ಸೊ ಗೇಟ್ ನ ಹಾರ್ಕೊಂಡು ಹೋದ್ರ ಗುದ್ಕೊಂಡೋದ್ರ ಅದು ಗೊತ್ತಿಲ್ಲ. ಓಕೆ, ಬೇಸಿಕಲಿ ಗೇಟ್ ಕ್ರಾಶ್ ಅಂತ ಇದೆ. ಓಕೆ, ಇದು ಒಂಥರ ಫನಿ ಆಗಿತ್ತು. ನೆಕ್ಸ್ಟ್ ಹೋಗೋಣ. ನಾನು ದೀಪಾವಳಿ ಟೈಮ್ ಅಲ್ಲಿ ರಾಕೆಟ್ ಗರ್ಲ್ಸ್ ಹಾಸ್ಟೆಲ್ ಬಿಟ್ಟೆ. ಸರಿಯಾಗಿ ಒದೆ ತಿಂದೆ. ಲೈಫ್ ಟೈಮ್ ಮೆಮೊರಿ ಸೀರಿಯಸ್ಲಿ ಅವ್ರಿಗಾಗಿರುತ್ತಪ್ಪ. ಅಯ್ಯೋ. ಸೊ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಪಾಪ ಗರ್ಲ್ಸ್ ಹಾಸ್ಟೆಲ್ ಯಾರ ಮೇಲಾದ್ರೂ ಬಿದ್ದಿದ್ರೆ ಆಕ್ಚುಲಿ ಯಾರ ಕೈ ಒದೆ ತಿಂದ್ರು ಅನ್ನೋದು ಮ್ಯಾಟರ್ ಆಗುತ್ತಿಲ್ಲ. ಮೆನ್ಷನ್ ಮಾಡಿಲ್ಲ ಪಾಪ ಯಾರು ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಪರ್ಸನ್ ಹೋಗೋಣ. ಸ್ಯಾಡ್ ಸ್ಟೋರಿ ಅಕ್ಕ. ಆಕ್ಚುಲಿ ಇದು ತುಂಬಾನೇ ಇದೆ, ಇವ್ರದೇ ಲೆಂತಿ ಕಾನ್ಸೆಪ್ಟ್ ಅದು. ಬಟ್ ಸ್ಯಾಡ್ ಸ್ಟೋರಿ ಅಂತ ನಾನು ಇದು ಫುಲ್ ಓದಿಲ್ಲ, ಸ್ವಲ್ಪ ಓದಿದ್ದೆ. ಒಂದು ಹುಡುಗಿ ಸಡನ್ಲಿ ಪರಿಚಯ ಆಯ್ತು, ಫ್ರೆಂಡ್ಶಿಪ್ ಆಯ್ತು. ಎಲ್ಲಾ ವಿಷಯ ನಂದು ಅವಳಿಗೆ ಹೇಳಿದ್ದೆ, ಅವಳು ನಂಗೆ ಹೇಳ್ತಾ ಇದ್ಲು. ಹಾಗೆ ನಂಗೆ ಪ್ರೀತಿ ಆಯ್ತು. ಅದರಿಂದ ತುಂಬಾ ಪೊಸೆಸಿವ್ ಆದೆ. ಬೇರೆ ಅವರು ಮಾತಾಡ್ಸಿದ್ರೆ ಉಳ್ಕೊಳ್ಳೋದು ಆ ತರ ಅಷ್ಟೇ. ಬಟ್ ಅವಳಿಗೆ ಗೊತ್ತಿಲ್ಲ ನಾನು ಇಷ್ಟ ಪಡ್ತಾ ಇರೋದು. ಬಟ್ ಹೇಳ್ಬೇಕು ಅನ್ನೋದ್ರಲ್ಲಿ ಅವಳು ಒಂದು ಹುಡುಗ ಜೊತೆ ಎಲ್ಲೋ ಸಿಕ್ತು. ಅವಾಗ ಜಗಳ ಮಾಡಿ ಏನ್ ವಿಷಯ ಅಂತ ಕೇಳಿದಾಗ ಅವಾಗ ಹೇಳಿದ್ಲು, ನನ್ ಲವರ್ 3 year ಇಂದ ಲವ್ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲಾ ವಿಷಯನೂ ಹೇಳಿದ್ರು ಅಂತಂದ್ರೆ ಈ ವಿಷಯನೇ ಹೇಳಿಲ್ಲ ಬ್ರೋ ನಿಮ್ಗೆ, ಇಂದ ಲವ್ ಮಾಡ್ತಾ ಇದೀವಿ ಅಂತ. ಆಮೇಲೆ ಗೊತ್ತಲ್ಲ ಕಳ್ಸಿರತ್ತಂಗಿಲ್ಲ. ಓಕೆ, ನಂಗೆ ವಿಷಯ ಗೊತ್ತಾದ್ಮೇಲೆ ಫುಲ್ ಹಾರ್ಟ್ ಪೀಸ್ ಆಯ್ತು. ಆಮೇಲೆ ಬೈದು ಕೇಳಿದೆ ಎಷ್ಟು ಕ್ಲೋಸ್ ಆದ್ರೂ ಯಾಕೆ ನನ್ಗೆ ನಿನ್ನ ಲವ್ ವಿಷಯ ಹೇಳಿಲ್ಲ. ಕರೆಕ್ಟ್ ಪಾಯಿಂಟ್ ಹೇಳಿಲ್ಲ. ಬಟ್ ಇವಾಗ ಎಲ್ಲ ಹೇಳ್ಬೇಕು ಅಂತಿಲ್ಲ. ಬಟ್ ಬೇಸಿಕಲಿ ನೀವು ಹತ್ರ ಎಲ್ಲಾ ಹೇಳ್ಕೊಳ್ಳೋ ಒಂದ್ ವ್ಯಕ್ತಿ ಅಂತಂದ್ರೆ ಹೇಳ್ಬೋದಿತ್ತು, ಗೊತ್ತಿಲ್ಲ. ಬಟ್ ಅವ್ರ ಪರ್ಸನಲ್ ಆಬ್ವಿಯಸ್ಲಿ ಎಲ್ರಿಗೂ ಒಂದು ಪರ್ಸನಲ್ ಕಾರ್ನರ್ ಅಂತ ಇರುತ್ತೆ, ಅದರಿಂದ ಹೇಳ್ಕೊಳ್ಳಿದ್ದೀನ. ಅಂಡ್ ಆಲ್ಸೋ ಅವ್ರ ಪರಿಸ್ಥಿತಿ ಹಂಗಿತ್ತೇನೋ, ಯಾಕೆ ವಿಷಯ ಹೇಳಿಲ್ಲ ಅಂತಂದ್ರೆ, ಹೇಳಿದ್ರೆ ನಿನ್ ಪರಿಚಯನೇ ಆಗ್ತಾ ಇರ್ಲಿಲ್ಲ, ಕ್ಲೋಸ್ ಫ್ರೆಂಡ್ ಆಗಿ ಫ್ರೆಂಡ್ಶಿಪ್ ಆಗ್ತಾ ಇರ್ಲಿಲ್ಲ, ಹಾಗೆ ಹೀಗೆ ಅಂದ್ಲು. ಹೌದು ನೀನ್ ಹೇಳಿದ್ರೆ
ನಾನ್ ನಿನ್ಗೆ ಕ್ಲೋಸ್ ಆಗ್ತಾ ಇರ್ಲಿಲ್ಲ, ಮಾತಾಡಿಸ್ತಾನೂ ಇರ್ಲಿಲ್ಲ ಅಂದೆ. ತುಂಬಾ ಬೇಜಾರಾಯ್ತು. ಆ ವಿಷಯ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಇವಾಗ ಅವಳಿಂದ ದೂರ ಇದ್ದೀನಿ. ಹೆಲ್ಪ್ ಅಂತ ಏನಾದ್ರು ಕೇಳಿದ್ರೆ ಮಾಡ್ತೀನಿ ಅಷ್ಟೇ. ಇನ್ನೊಂದು ಸೆಂಟ್ ಪೇಜ್ ಇದೆ ಅವಳು ಸ್ಕ್ರೀನ್ ಶಾಟ್ ಅಲ್ಲಿ. ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಕಾಲ್ ಪಿಕ್ ಕೂಡ ಮಾಡ್ತಾ ಇಲ್ಲ. 23 years ಅಲ್ಲಿ ಅದಕ್ಕೆ ಫಸ್ಟ್ ಲವ್ ನನಗೆ ಹೇಗಾಗಿದೆ ಅಂದ್ರೆ ತುಂಬಾ ಹರ್ಟ್ ಆಗಿದೆ, ಹೇಳ್ಕೊಳಕ್ಕೂ ಆಗದೆ ಇರೋಷ್ಟು. ಬಟ್ ಅವಳು ಹೇಗೆ ಇರ್ಲಿ, ಯಾರ ಜೊತೆನೆ ಇರ್ಲಿ, ಹ್ಯಾಪಿಯಾಗಿರ್ಲಿ ಅಂತ ಖುಷಿ ಪಡ್ತೀನಿ. ಅವಳು ಇಷ್ಟಪಟ್ಟಿದ್ದ ಹುಡುಗ ಜೊತೆನೆ ಖುಷಿಯಾಗಿ ಹ್ಯಾಪಿಯಾಗಿ ಇರ್ಲಿ. ಅವಳು ಹ್ಯಾಪಿ ಇದ್ರೆ ನನ್ಗೂ ಏನೋ ಅವಳು ಹ್ಯಾಪಿ ಇದ್ದಾಳೆ ಅಂತ ಸಮಾಧಾನ. ಬಟ್ ಫಸ್ಟ್ ಅಂಡ್ ಲಾಸ್ಟ್ ಲವ್ ಇದೆ, ಮತ್ತೆ ಲವ್ ಅನ್ನೋದಕ್ಕೆ ಹೋಗ್ಬಾರ್ದು ಅಂತ ಇದ್ದೀನಿ. ಹೋಗಲ್ಲ, ಫಸ್ಟ್ ಅಂಡ್ ಲಾಸ್ಟ್ ಲವ್ ಅವಳಿಗೆ. ಸೊ ಇನ್ನೊಂದು ಸ್ವಲ್ಪ ಏನಿದೆ, ನಾನು ಅವಳ ಅವಾಯ್ಡ್ ಮಾಡೋಕೆ ರೀಸನ್ ಒಂದೇ, ನಾನು ಹುಡುಗ. ಸೊ ಒಂದು ಹುಡುಗಾಗೆ ಅವಳ ಹುಡುಗಿ ಅಲ್ಲ, ಅವನ ಹುಡುಗಿ ಹಾಕಿದ್ದಾರೆ. ಅವನ ಹುಡುಗಿ ಬೇರೆ ಹುಡುಗ ಜೊತೆ ಇದ್ರೆ ಏನ್ ಫೀಲ್ ಆಗುತ್ತೆ ನನ್ಗೆ ಗೊತ್ತು. ಸೊ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೊಂದು ಇದರಲ್ಲಿ ಅಬ್ಸರ್ವ್ ಮಾಡಿದ್ದೇನಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಏನಿರೋದು ಕತೆ ಅಂದ್ರೆ ಅದೇ ನಥಿಂಗ್ ಬಟ್ ಅವರು ಇವ್ರಿಗೆ ಫ್ರೆಂಡ್ಸ್ ಆಗಿ ಕ್ಲೋಸ್ ಫ್ರೆಂಡ್ ಆಗಿ ಆಮೇಲೆ ಇಷ್ಟ ಆಗೋದು ಇವ್ರಿಗೆ ಅವ್ರಿಗೆ ಮೇಲೆ ಇಷ್ಟ ಆಗಿದೆ. ಅವ್ರಿಗೆ ಮನಸ್ಥಿತಿ ಮನಸ್ಸಲ್ಲಿ ಏನಿತ್ತು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಅಂಡ್ ಆಲ್ಸೋ ಅವ್ರು ಹೇಳ್ಕೊಳ್ಳಿಲ್ಲ. ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅಂತಂದ್ರೆ, ನೀನ್ ಯಾಕೆ ಹೇಳಿಲ್ಲ, ನನಗೆ ಹೇಳಿದ್ರೆ ನಾನು ಕ್ಲೋಸೇ ಆಗ್ತಿರ್ಲಿಲ್ವಲ್ಲ ಅನ್ನೋದು ಇವ್ರ ಪಾಯಿಂಟ್ ಆಫ್ ವ್ಯೂ. ಬಟ್ ಆಕ್ಚುಲಿ ಏನಂತಂದ್ರೆ, ಯಾರೇ ಎಷ್ಟೇ ಕ್ಲೋಸ್ ಇದ್ರು ಕೆಲವೊಬ್ರು ನಮ್ ಬಗ್ಗೆ ಹೇಳ್ಕೊಡಲ್ಲ. ಮೇ ಬಿ ಏನಾದ್ರು ಮೇಜರ್ ಇಶ್ಯೂಸ್ ಇರ್ಬೋದು ಅವ್ರ ಲೈಫ್ ಅಲ್ಲಿ. ಹುಡುಗಿ ಅಂತಲ್ಲ, ಹುಡುಗ ಅಂತಾರೆ, ಯಾರು ಹೇಳ್ಕೊಡಲ್ಲ ನಮಗೆ. ಕೆಲವೊಬ್ರು ಹೇಳ್ಬೇಕು ಅನ್ಸುತ್ತೆ, ಹೇಳ್ಕೊತಾರ, ಅದು ಅವ್ರ ಇಷ್ಟ. ಬಟ್ ಅದೇ ತರ ಈಗ ನೀವ್ ಮಾಡ್ತಿರೋದು ಒಳ್ಳೆ ಕೆಲಸನೇ. ಬಿಕಾಸ್ ಲವರ್ ಇದಾರೆ ಅಂತಂದ್ರೆ ನೀವು. ಅಂಡ್ ಇನ್ನೊಂದೇನಂತಂದ್ರೆ, ಇವ್ರು ಯಾವಾಗ್ಲೂ ಒಂದು ಕಾನ್ಸೆಪ್ಟ್ ಹೇಳ್ತಾಳೆ, ಲವ್ ಆಫ್ಟರ್ ಲವ್ ಅಂತ ಅಲ್ವಾ? ಅಂದ್ರೆ ಮ್ಯಾರೇಜ್ ಆದ್ಮೇಲೆ ಹೇಳ್ತಾ ಇರೋದು. ಇವ್ರದ್ದು ಲವ್ ಕಾನ್ಸೆಪ್ಟ್ ಇಲ್ಲಿ ಹೇಳಿದಾರಲ್ಲಮ್ಮ, ಲಾಸ್ಟ್ ಲವ್ ಇದೆ, ಮತ್ತೆ ಲವ್ ಅನ್ನೋದಕ್ಕೆ ಹೋಗ್ಬಾರ್ದು ಅಂತ ಇದ್ದೀನಿ ಅಂತ. ಮದ್ವೆ ಆದ್ಮೇಲೆ ಒಂದು ಹೊಸ ಲವ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಸೊ ಬೇಸಿಕಲಿ ಇವಾಗ ನಿಮ್ ಲೈಫ್ ಅಲ್ಲಿ ಯಾರಿದ್ದಾರೆ ಅವ್ರ ಲೈಫ್ ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ನೀವು ಅದೇ ಎನಿವೇ ಹೇಳಿದ್ರೆ ಫಸ್ಟ್ ಲವ್ ಅಂಡ್ ಲಾಸ್ಟ್ ಲವ್ ಅಂತ. ಸೊ ಎನಿವೇ ನಿಮ್ ಪೇರೆಂಟ್ಸ್ಗೋಸ್ಕರ ನಿಮ್ ಮದ್ವೆ ಆಗ್ಲೇಬೇಕು. ಅದೇ ಅದೊಂದು ಮೂವಿಲಿದೆ, ನಿಮ್ ಖುಷಿ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಅಪ್ಪ ಅಮ್ಮನ ಖುಷಿಗೋಸ್ಕರ ಬದುಕಿ ಅಂತ. ಸೊ ನಿಮ್ ಕರಿಯರ್ ನ ಫುಲ್ ಸೆಟ್ ಮಾಡ್ಕೊಳ್ಳಿ. ಅಂಡ್ ಆಕ್ಚುಲಿ ಲವ್ ಅಂತ ಬಂದ್ಮೇಲೆ, ಇನ್ ಕೇಸ್ ನಿಮ್ ಲವ್ ಅಂತ ಬಂದ್ರೆ ನೀವು ಮತ್ತೆ ನಿಮ್ ಪಾರ್ಟ್ನರ್ ಇಬ್ರು ಸೇರ್ಕೊಂಡು ಲೈಫ್ ನ ಒಂದು ಬಿಲ್ಡ್ ಮಾಡ್ಕೊಳ್ಳಿ. ಇಲ್ಲಾಂತಂದ್ರೆ ಅರೇಂಜ್ ಮ್ಯಾರೇಜ್ಗೆ ಹೋಗ್ತೀರ ಅಂತಂದ್ರೆ ಅಷ್ಟೊಳಗೆ ನೀವು ಯಾವ ಕಡೆನೂ ಕಾನ್ಸಂಟ್ರೇಟ್ ಮಾಡ್ದಂಗೆ ನಿಮ್ ಕರಿಯರ್ ಕಡೆ ಫೋಕಸ್ ಮಾಡ್ಕೊಂಡು ಮದ್ವೆ ಆಗಿ ಅಷ್ಟೇ. ಆಮೇಲೆ ನಿಮ್ ವೈಫ್ ನ ಲವ್ ಮಾಡಿ. ಬೇಸಿಕಲಿ ಲವ್ ಮಾಡಿ ಮದ್ವೆ ಆಗ್ಬೇಕು, ಇಲ್ಲ ಮದ್ವೆ ಆದ್ಮೇಲೆ ಲವ್ ಮಾಡ್ಬೇಕು ಅಷ್ಟೇ. ಇನ್ನೊಬ್ರು, ನನ್ನ ಪ್ರೆಸೆಂಟ್ ಡಾರ್ಕೆಸ್ಟ್ ಸೀಕ್ರೆಟ್ ಅಂದ್ರೆ ಏನ್ ಗೊತ್ತಾ ಅಕ್ಕ, ನಿಮ್ ತರ ನಾನು ಫ್ಯೂಚರ್ ಹಸ್ಬೆಂಡ್ ಜೊತೆ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಫಾರ್ ಮಿ ಈ ತರ ಅವ್ರು ಅನ್ಕೊಂಡಿದಂತೆ, ಇಟ್ಸ್ ಓನ್ಲಿ ಮೈ ಟಾಪ್ ಅಂಡ್ ಡಾರ್ಕೆಸ್ಟ್ ಸೀಕ್ರೆಟ್ ಎವರ್ ಇನ್ ಮೈ ಲೈಫ್ ಅಂತ ಅನ್ಕೊಂಡಿದ್ದಾರೆ. ನಮ್ ತರನೇ ಅವರು ಫ್ಯೂಚರ್ ಅಲ್ಲಿ ಅವ್ರ ಹಸ್ಬೆಂಡ್ ಜೊತೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅಂಡ್ ಆಲ್ ದಿ ಬೆಸ್ಟ್ ನಿಮ್ಗೆ. ನಿಮ್ಗೂ ಒಳ್ಳೆ ಹುಡುಗ ಸಿಕ್ಲಿ ಅಂತ ಆಶಿಸ್ತೀನಿ. ಇನ್ನೊಬ್ರು, ಐ ಲಾಸ್ಟ್ ಮೈ ಎಕ್ಸ್ ಗರ್ಲ್ ಫ್ರೆಂಡ್ ಗಿಫ್ಟೆಡ್ ವಾಚ್. ಪಾಪ ಆಕ್ಚುಲಿ ಎಕ್ಸ್ ಗರ್ಲ್ ಫ್ರೆಂಡ್ ಅಂದ ತಕ್ಷಣ ಅವ್ರ ಮೆಮೊರಿ ಎಲ್ಲ ಹಂಗೆ ಹೋಗ್ಬಿಡ್ಬೇಕು ಅಂತ ಏನಿಲ್ಲ. ಬಿಕಾಸ್ ಇವ್ರ ಕಡೆಯಿಂದ ಅಂತ ಒಂದು ಪ್ರೀತಿ ಆಗಿರುತ್ತಲ್ಲ, ಅವ್ರೇನೇ ಮೋಸ ಮಾಡ್ಲಿ ಅಥವಾ ಬಿಟ್ಟು ಹೋಗಿರ್ಲಿ, ಏನೇ ಆಗಿರ್ಲಿ, ನಾವು ಲವ್ ಮಾಡಿರ್ತೀವಲ್ಲ ಅವ್ರನ್ನ. ಸೊ ಆ ಪ್ರೀತಿ ಇದ್ದೇ ಇರುತ್ತಲ್ವಾ. ನಮ್ ಲವ್ ಯಾವತ್ತೂ ಫೇಕ್ ಅಲ್ಲ, ಅವ್ರು ಮೋಸ ಮಾಡಿದ್ರೆ ನಮ್ ಲವ್ ಫೇಕ್ ಅಲ್ಲ ಅಲ್ವಾ. ಸೊ ಅವ್ರದ್ದು ಮೆಮೊರಿ ಅಂತ ಒಳ್ಳೇದಾಗಿದ್ದೇ ಇರುತ್ತೆ. ಪಾಪ ಅದು ಕಳ್ಕೊಂಡಿದಾರಂತೆ, ರಿಟರ್ನ್ ಸಿಗ್ಲಿ ಅಂತ ಬಯಸೋಣ. ಲಾಸ್ಟ್ ಒನ್, ಒಂದು ಡಿಫಿಕಲ್ಟ್ ಟೈಮ್ ಇತ್ತು ಇನ್ ಹೋಮ್. ಆಗ ಅಮ್ಮ ಧರ್ಮಸ್ಥಳ ಸಂಘಕ್ಕೆ 500 rupees 2 notes ಅರೇಂಜ್ ಮಾಡಿ ಇಟ್ಟಿದ್ರು. ಆಗ ನನ್ನ ತಮ್ಮ ಅವನಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಇತ್ತು, ಫ್ರೀಡಮ್ ಫೈಟರ್ ಫೋಟೋ ಕಲೆಕ್ಟ್ ಮಾಡಿ ಪ್ರಾಜೆಕ್ಟ್ ಮಾಡ್ಬೇಕು ಅಂತ. ಇವ್ನು ಏನ್ ಮಾಡಿದಾನೆ, ಎಲ್ಲಾ ಕಲೆಕ್ಟ್ ಮಾಡಿದ್ದ, ಬಟ್ ಮಹಾತ್ಮ ಗಾಂಧಿ ಪಿಕ್ ಸಿಕ್ಕಿಲ್ಲ. ಸೊ ಇವ್ನ್ ಏನ್ ಮಾಡಿದಾನೆ ಅಂದ್ರೆ, ಅಮ್ಮ ಎತ್ತಿಟ್ಟಿದ್ 500 ನೋಟ್ ಗಾಂಧಿ ಕಟ್ ಮಾಡಿದಾನೆ. ಸರಿ ಆಗಿಲ್ಲ ಅಂತ ಇನ್ನೊಂದು 500 ಕೂಡ ಕಟ್ ಮಾಡಿ ಫಾರ್ ಗಾಂಧೀಜಿ ಫೋಟೋ ಆಮೇಲೆ ಪ್ರಾಜೆಕ್ಟ್ ಮಾಡಿ ಅಮ್ಮ ನೋಡುವಂತ ತೋರಿಸಿದಾಗ ಅಮ್ಮ ಶಾಕ್, ಮಗ ರಾಕ್. ಸೊ ಬೇಸಿಕಲಿ 1000 rupees. ಎಷ್ಟು ಅಂದ್ರೆ ಎಷ್ಟು ಚಿಕ್ಕ ಹುಡುಗಾಯ್ತು ಅಂತ ಗೊತ್ತಾಗ್ತದೆ. ಒಬ್ಬ ತಮ್ಮ ಅಂತಂದ್ರೆ ಎಷ್ಟು ಮೋಸ್ಟ್ಲಿ ಅದೇ ಗಾಂಧೀಜಿ ಫೋಟೋ ಕಟ್ ಮಾಡ್ಬೇಕು ಅಂತಂದ್ರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೋದೇನೋ ನಮ್ ಪ್ರಕಾರ. ಓಕೆ, ಈಗ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಅಲ್ಲಿ ಹಾಕಿ. ಈಗ ನಮ್ ಟರ್ನ್.
ಅಂದ್ರೆ ಫಸ್ಟ್ ಯು ಟರ್ನ್ ಆಮೇಲೆ ನನ್ ಟರ್ನ್. ನನ್ನ ವಿಷಯ ಅಂತ ಇವರಿಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ, ಅದು ದೊಡ್ಡ ವಿಷಯ ಏನಲ್ಲ, ಸುಮ್ಮನೆ ಒಂದು ಫನಿ ಸ್ಟೋರಿ. ಈಗ ನೆನೆಸ್ಕೊಂಡ್ರೆ ಫನಿ, ಅವಾಗ ನೆನೆಸ್ಕೊಂಡ್ರೆ ಅಯ್ಯೋ ದೇವರಿಗೆ ಮಾಡಿದ್ರೆ ಏನಾಗ್ತಿತ್ತು ಅನ್ನೋದು ಒಂದು ಕಾನ್ಸೆಪ್ಟ್. ನನಗೆ ತುಂಬಾ ತರ ಇದೆ, ಬಟ್ ಸಡನ್ ಆಗಿ ನೆನಪಾಗಿದ್ದು ಕೇಳಿದ್ರೆ ನೀನು ನಿಮ್ ಲೈಫ್ ಏನೋ ಆಗಿದೆ ಅಂತ ಫನಿ ಸ್ಟೋರಿ ಅಂತ. ಅದ್ರಲ್ಲಿ ಟಕ್ಕಂತ ಸಡನ್ ಆಗಿ ತಲೆಗೆ ಬರ್ತಿದೆ, ಯಾಕೆ ಎಲ್ಲಿಂದ ಗೊತ್ತಿಲ್ಲ, ನಂಗೂ ನೆನಪಿರ್ಲಿಲ್ಲ, ಸಡನ್ ಆಗಿ ಬಂತು ತಲೆಗಿದು. ಓಕೆ, ಇವಾಗ ನಿನ್ ಟರ್ನ್ ಹೇಳಿ. ನಂದೇನಪ್ಪ ಅಂತಂದ್ರೆ ಇನ್ನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದು ಮನೇಲಿ ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಇತ್ತು. ನನಗೆ ಸೋನು ಅಂತ ಒಬ್ಬ ಫ್ರೆಂಡ್, ಅವನು ನಾನು ಇಬ್ರದ್ದು ಏನ್ ಕೆಲಸ ಅಂತಂದ್ರೆ ಇವಾಗ ಇವಳು ಹಳೆ ವಿಡಿಯೋದಲ್ಲಿ ಹೆಂಗ್ ಮೆನ್ಷನ್ ಮಾಡಿದ್ರೆ ಏನಾದ್ರು ಎಲೆಕ್ಟ್ರಾನಿಕ್ ಐಟಮ್ಸ್ ಇತ್ತು ಅಂದ್ರೆ ಬಿಚ್ಕೊಂಡ್ ಕೊಟ್ಕೊಳ್ಳೋದು, ಈ ತರ ರಿಮೋಟ್ ಕಂಟ್ರೋಲ್ ಕಾರ್ ಕೆಟ್ಟೋಗಿತ್ತು. ಸೊ ಅದ್ರಲ್ಲಿ ಡಿಸಿ ಮೋಟರ್ ಬರುತ್ತಲ್ಲ, ಡಿಸಿ ಮೋಟರ್ ಎತ್ತಿಟ್ಬಿಟ್ಟು ಏನೋ ಸುಮ್ಮನೆ ಒಂದು ಶೆಲ್ ಹಾಕ್ಬಿಟ್ಟು ಬ್ಯಾಟ್ರಿ ಹಾಕ್ಬಿಟ್ಟು ಆಪರೇಟ್ ಮಾಡಿದ್ರೆ ರನ್ ಆಗುತ್ತೆ ಮೋಟರ್ ಅನ್ನೋದು ಕಾನ್ಸೆಪ್ಟ್. ಆ ಟೈಮಲ್ಲಿ ಹೆಂಗೆ ಅಂತಂದ್ರೆ ಒಂದು ಡಿಸಿ ಮೋಟರ್ ಶೆಲ್ ಹಾಕ್ಬಿಟ್ಟು ಮೋಸ್ಟ್ ಆಫ್ ಹುಡುಗರು ಈ ತರ ಕೆಲಸ ಎಲ್ಲ ಮಾಡಿರ್ತಾನೆ. ಸೊ ಹುಡುಗರಿಗೆ ಆ ಟೈಮಲ್ಲಿ ಮೈಂಡ್ ಸೆಟ್ ಏನಿರುತ್ತೆ ಅಂದ್ರೆ ಡಿಸಿ ಮೋಟರ್ ರನ್ ಆಯ್ತು ಅಂದ್ರೆ ನಾನೊಬ್ಬ ಸೈಂಟಿಸ್ಟ್ ಆಗ್ಬಿಟ್ಟೆ ಅನ್ನೋ ಲೆವೆಲಿಗೆ ಖುಷಿ. ಸೊ ಈ ತರ ಇರ್ಬೇಕಾದ್ರೆ ನಾನು ಬ್ಯಾಟ್ರಿ ಹಾಕ್ಬಿಟ್ಟೆ ಯಾಕೆ ರನ್ ಮಾಡ್ಬೇಕು, ಹೋಗ್ಬಿಟ್ಟು ಕರೆಕ್ಟ್ ಆಗಿ ಆ ಡಿಸಿ ಮೋಟರ್ನ ಎಲೆಕ್ಟ್ರಿಕ್ ಫ್ಯೂಸ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಏನಾಗುತ್ತೆ ಅಂತ ತಲೆ ಬಂತು ನನಗೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹೋಗ್ಬಿಟ್ಟು ಏನ್ ಮಾಡಿದೆ ನಾವು, ಮನೇಲಿ ಗೊತ್ತಿಲ್ಲ ಅವ್ರಿಗೆ. ಮನೇಲಿ ಏನಂತಂದ್ರೆ ಅವ್ರ ಅಡಿಗೆ ಮನೇಲಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಏನೋ ಮಾಡ್ತಾವ್ರ ಅಮ್ಮ, ಅಜ್ಜಿನೂ ಅಲ್ಲೇ ಇದ್ರು. ನಾನು ಅಪ್ಪ ಇವರೆಲ್ಲರೂ ಹೊರಗಡೆ ಹೋಗಿದ್ರು, ಗೊತ್ತಿಲ್ಲ ಯಾರಿಗೂ ನಾನು. ಸೊ ನಾನೇನ್ ಮಾಡಿದೆ, ರೂಮ್ ಹೋಗ್ಬಿಟ್ಟು ಸೀದಾ ಡಿಸಿ ಮೋಟರ್ 2 ವೈರ್ ತಗೊಂಡ್ಬಿಟ್ಟು ಕರೆಂಟ್ ಫ್ಯೂಸ್ಗೆ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದೆ. ಡಿಪಿ ಪಟ್ ಅಂತ ಬಿತ್ತು, ಏನೇನ್ ರನ್ ಆಗ್ತಿತ್ತು ಅಪ್ಲೈನ್ಸಸ್ ಮನೇಲಿ ಎಲ್ಲ ದಂಡ ಮಾಡಿಸ್ಬೋದು. ಮನೆ ಪೂರ್ತಿ ಕತ್ಲೆ, ಕರೆಂಟ್ ಹೋಯ್ತು, ಏನೋ ಒಂದಾಯ್ತು, ಹೊರಗಡೆಗೆ ಏನೋ ಲೈನ್ ಸ್ಟಾರ್ಟ್ ಆಗಿರ್ಬೋದು ಅಂತ. ಯಾರಿಗೂ ಏನೂ ಆಗಿಲ್ಲ, ಯಾವುದೇ ವಸ್ತು ಹೋಗಿದ್ರು ದಟ್ಸ್ ಓಕೆ, ವಿ ಕ್ಯಾನ್ ಬೈ ಅಗೇನ್. ಬಟ್ ಲೈಫ್ ಅನ್ನೋದು ಕರೆಂಟ್ ಜೊತೆ ಆಟ ಆಡಿರೋದು. ಈಗಲೂ ಅಂತ ವಿಷಯಗಳೆಲ್ಲ ನಡೆಯುತ್ತೆ ಮನೆಗೆ. ಚಿಕ್ಕ ಏಜ್ ಅಂತ ಗೊತ್ತಿಲ್ದಾರೆ ಏಜ್ ಅನ್ಕೋಬಹುದು. ಇದು ಈಗಲೂ ಬದಲಾಗಿಲ್ಲ. ಈಗ ಅವ್ರು ಏನಾದ್ರು ಮಾಡ್ತಿದ್ರೆ ಏನ್ ಮಾಡಕ್ಕಾಗುತ್ತೆ. ಸೊ ಮೋಟ್ರು ಶೆಲ್ಲಿಗೆ ಹಾಕಿದ್ರೆ ಅಷ್ಟು ಸ್ಪೀಡ್ ಆಗಿ ಕೊಡೋದು, ಕರೆಂಟ್ ಹಾಕಿದ್ರೆ ಇನ್ನೂ ಜೋರಾಗಿ ಕೊಡುತ್ತೆ ಅನ್ನೋದು ಮೈಂಡ್ ಸೆಟ್ ಮೇಲೆ ಹೋಗಿ ಮಾಡಿದೆ. ಬಟ್ ಊಟ ಹೊಡಿತು. ಇದು ಇವರ ಒಂದು ಸೀಕ್ರೆಟ್. ಯಾಕಂದ್ರೆ ಮನೇಲಿ ಹೇಳಿರ್ಲಿಲ್ಲ, ಇಡೀ ಮನೆನೆಲ್ಲ ಬಸ್ ಮಾಡೋ ಸ್ಟೇಷನ್ ತಂದಿಟ್ಟಿತ್ತು. ಅದೇ ಇವ್ರ ಸೀಕ್ರೆಟ್. ಅದ್ರ ತುಂಬಾ ಇದೆ, ಸಡನ್ ಆಗಿ ಇಬ್ರಿಗೂ ಮೈಂಡಿಗೆ ಬಂದಿದ್ದೇನೆ. ಸೊ ನಂದೇನು ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಮೇ ಬಿ 5th or 6th ಸ್ಟ್ಯಾಂಡರ್ಡ್ ಏನೋ ಗೊತ್ತಿಲ್ಲ, ನಂಗೆ ಒಬ್ಳು ಫ್ರೆಂಡ್ ಇದ್ಲು, ಹೆಸರು ಹೇಳೋದ್ ಬೇಡ. ಒಬ್ಳು ಫ್ರೆಂಡ್ ಇದ್ಲು, ಅವ್ರ ಮನೇಲಿ ತುಂಬಾ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದ್ಲು ಅವಳು ನನಗೆ. ಡೈಲಿ ಒಂಥರ ಬೇಜಾರಾಗಿರೋಳು, ಅಳೋಳು ಅಂತೆಲ್ಲ ಹೇಳ್ತಿದ್ಲು. ನನಗೆ ಇದೆಲ್ಲ ಶೇರ್ ಮಾಡ್ಕೊತಿದ್ದು. ಸಡನ್ ಆಗಿ ನಮ್ಮಿಬ್ಬರ ಹತ್ರ ಸೈಕಲ್ ಇತ್ತು, ಚಿಕ್ಕ ವಯಸ್ಸಲ್ಲಿ ಸೈಕಲ್ ಇತ್ತು. ಅವ್ಳು ನನಗೆ ಹೇಳ್ತಿದ್ದು, ಈ ತರ ನನಗೆ ಮನೇಲಿ ಇರಕ್ಕೆ ಇಷ್ಟ ಇಲ್ಲ, ನನಗಾದ್ರೂ ಮನೆ ಬಿಟ್ಟು ಹೋಗ್ಬಿಡ್ತೀನಿ, ನೀನು ನನ್ನ ಜೊತೆ ಬಂದ್ಬಿಡು ಅಂತ ಹೇಳ್ತಿದ್ದೆ. ಗೊತ್ತಾ ನಿಮ್ಗೆ ಹೇಳಿದ್ದೀರಾ? ಇಲ್ಲ, ಇದೆ ಫಸ್ಟ್ ಟೈಮ್ ತಾನೆ. ನೀನು ನನ್ನ ಜೊತೆ ಬಂದ್ಬಿಡು ಅಂತ ಹೇಳ್ತಿದ್ಲು. ನನಗೆ ಅವಾಗಿನ ಮೈಂಡ್ ಸೆಟ್ಗೆ ನನಗೆ ಫ್ರೆಂಡು ಹೇಳ್ತಿದ್ದಾಳೆ ಜೊತೆ ಹೋಗೋಣ. ಇನ್ನೊಂದು ಮನೆ ಭಯ. ನಮ್ ಡ್ಯಾಡಿ ಹಿಂಗಾದ್ರೆ ಮೊದ್ಲು ಫುಲ್ ಸ್ಟ್ರಿಕ್ಟ್, ನೆಕ್ಸ್ಟ್ ಲೆವೆಲ್ ಸ್ಟ್ರಿಕ್ಟ್. ಆವಾಗ ಮಾತ್ರ ಮನೆ ಅಂದ್ರೆ ಮನೆಯಿಂದ ಆಚೆ ಹೋಗಿ ಆಟ ಆಡೋಕ್ಕೂ ಬಿಡ್ತಾ ಇರ್ಲಿಲ್ಲ ನನ್ನ, ಅಷ್ಟು ಸ್ಟ್ರಿಕ್ಟ್ ಇದ್ರು ಅವಾಗ. ಈಗೆಲ್ಲ ಹಂಗಿಲ್ಲ, ಮುಂಚೆ. ಸೊ ಅದಕ್ಕೆ ನಾನು ಮನೇಲಿ ಬೇರೆ ಹಂಗೆ, ಇವಳು ಬೇರೆ ಕರೀತಾ ಇದ್ದಾಳೆ, ಏನ್ ಮಾಡೋದು, ಈ ಕಡೆ ನೋವು ಅನ್ನಕ್ಕಾಗ್ತದೆ. ನನಗೆ ಮೊದಲೇ ಪ್ರಾಬ್ಲಮ್ ಚಿಕ್ಕ ವಯಸ್ಸಲ್ಲಿ, ಈಗ ಟಿಲ್ ಡೇಟ್ ಯಾಕಂದ್ರೆ ನೋವು ಅನ್ನಕ್ಕಾಗಲ್ಲ ನನ್ಗೊಬ್ರು ಒಂದ್ ವ್ಯಕ್ತಿಗೆ. ಅದರಿಂದ ಓವರ್ಕಮ್ ಆಗ್ತಾ ಇದ್ದೀನಿ. ಅದು ಇದು ನೋಡಿ ಹೆಂಗೆ ಅಂತ ಅವಳು ಕರೆದು ಅಂತ ಹೋಗ್ಬಿಟ್ಟೆ ಅವ್ರ ಜೊತೆ. ನಾನು ಎಲ್ಲಿ ಅಂತ ಸೈಕಲ್ ತಗೊಂಡು ಒಂದಷ್ಟು ದೂರ ಹೋಗಿದೀವಿ. ಹೋಗ್ಬಿಟ್ಟು ನನಗೆ ಭಯ ಆಗ್ಬಿಡ್ತು. ನನಗೆ ಭಯ ಏನ್ ಮಾಡ್ಲಿ, ಫುಲ್ ಅಳು ಅಂದ್ರೆ ಅಳು ಬರತ್ರ ಆಗ್ಬಿಡ್ತು ನನಗೆ. ಗೊತ್ತಿಲ್ಲ, ಅವಳು ಅಷ್ಟೇನೋ ನೆನಪಾಗ್ತಿಲ್ಲ. ಆಮೇಲೆ ಹೇಳಿ ಪ್ಲೀಸ್ ಇಲ್ಲ ನನಗೆ ಭಯ ಆಗ್ತಿದೆ ಅಂತ ಇಬ್ರು, ಅವಳಿಗೂ ಭಯ ಬಂದ್ಬಿಡ್ತು. ಡಿಸ್ಕಸ್ ಮಾಡ್ಕೊಂಡು ರಿಟರ್ನ್ ಬಂದ್ಬಿಟ್ಟು. ಎಷ್ಟು ದೂರ ಹೋಗಿದ್ದು ಮನೆಯಿಂದ? ಆಕ್ಚುಲಿ ಸ್ಕೂಲ್ ಬಿಟ್ಟ ತಕ್ಷಣ ಹೋಗಿದ್ದು. ಸ್ಕೂಲ್ ಬಿಡ್ತಿದಂಗೆ ಒಂದ್ ವೇ ಮನೆಗೆ ಮಾತಾಡ್ಕೊಂಡು ಸೈಕಲ್ ಹಿಂಗೆ ಇಟ್ಕೊಂಡು ಬರ್ತೀವಿ. ಸೊ ಆ ಗ್ಯಾಪ್ ಅಲ್ಲಿ ಹಿಂಗೆ ಮಾತಾಡ್ಕೊಂಡು ಬಂದು ಮೇ ಬಿ ಇದು ರಿಟರ್ನ್ ಇಬ್ರು ಮನೆಗೂ ಹೋಗಿಲ್ಲ, ಸ್ಕೂಲ್ ಬಿಟ್ಮೇಲೆ ಸೀದಾ ಹೊಂಟೋಗಿರೋದು ಅಂತ ನಾನು ಜೊತೆ ಹೋಗ್ಬಿಟ್ಟಿದ್ದೆ. ಸೊ ಆಮೇಲೆ ಭಯ ಆಗಿ ರಿಟರ್ನ್ ಬಂದಿದ್ದು. ಎಲ್ಲ ಇಬ್ರು ಹೋಗಿದ್ರೆ ಅಷ್ಟೇ, ಯಾರು ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೊಂಡು ಇಷ್ಟೊತ್ತಿಗೆ ಗೆಲ್ಲಬೇಕಿರ್ತೇನೆ. ಇದು ಆಗಿರೋದು. ಎಷ್ಟು ಅನ್ಸುತ್ತೆ ಹೆಂಗೆ ಅಂತಂದ್ರೆ, ಒಂದು ಆ ಏಜಲ್ಲಿ ಇರ್ಬೇಕಾದ್ರೆ ನಮ್ಗೆ ಏನೋ ಗೊತ್ತಾಗಲ್ಲ, ಏನೇನೋ ಮಾಡ್ತೀವಿ. ಈಗ್ಲೂ ಇದು ಹೆಂಗೆ ತಲೆ ಮಾಡತನ ಸರಿ ಅಂತಂದ್ರೆ, ನೀನ್ ಏನ್ ಹೇಳ್ತೀಯ ಅಂತ ನಾನು ಹೇಳಿದ್ನ ಆಧಾರ್ ಕಾರ್ಡ್ ಒಂದೊಂದ್ಸರಿ ಏನ್ ಮಾಡುತ್ತೆ ಅಂತಂದ್ರೆ, ಈಗ ನಾನು ಏನಾದ್ರು ರೇಗಿಸ್ಬಿಡ್ತೀನಿ, ಈಗ ಸುಮ್ಮನೆ ಗೊತ್ತಿರ್ತಾಳೆ ಇವಳು ಒಂದಿನ. ಅಂದ್ರೆ ಈ ತರ ಹೇಳ್ತಾ ಇರ್ತಾರ ರೆಗ್ಯುಲರ್ ಆಗಿ, ನಾನು ಎಲ್ಲಾರು ಹೋಗ್ಬಿಡ್ತೀನಿ ಆಧಾರ್ ಕಾರ್ಡ್ ತಗೊಂಡು, ಎಲ್ಲಾರು ಹೋಗ್ಬಿಡ್ತೀನಿ ಆಧಾರ್ ಕಾರ್ಡ್ ತಗೊಂಡು ಅಂತ. ಇದ್ರ ಓರಿಯೆಂಟೆಡ್ ನನಗೆ ಕೇಳಿ ಕೇಳಿ ಹಂಗೆ ತಲೆ ಉಳ್ಕೊಂಡಿತ್ತಲ್ಲ, ಕನ್ಸ್ ಬಿದ್ಬಿಟ್ಟಿದೆ. ಏನಂತಂದ್ರೆ ಮನೇಲಿ ಏನೋ ಹಿಂಗೆ ರೇಗಿಸ್ಬಿಡ್ತೀನಿ, ಇವಳು ಆಧಾರ್ ಕಾರ್ಡ್ ತಗೊಂಡ್ಬಿಟ್ಟು ನಾನು ಹೋಗ್ತೀನಿ, ನಾನು ಎಲ್ಲಾರು ಕಳ್ದೋಗ್ಬಿಡ್ತೀನಿ ಅಂತ. ಎಲ್ಲಿಗೆ ಹೋಗ್ತೀನಿ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ನಾನು ಬಸ್ಸಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ.
ಹೋಗ್ಬಿಟ್ಟು ಇವಳು ಬಸ್ ಹತ್ತಿರ್ತಾರೆ, ಸರಿ ಆಯ್ತು ನಾನು ನಿನ್ನಿಂದಾನೆ ಬರ್ತೀನಿ, ನಡಿಯೋದು ಎಲ್ಲಿಗೆ ಹೋಗ್ತೀನಿ ನೋಡೋಣ. ಯಾವಾಗ್ಲೂ ಹಂಗೆ ಇನ್ ಕೇಸ್ ಏನಾದ್ರೂ ಈಗ ನಾನು ಕೋಪ ಮಾಡ್ಕೊಂಡು ಅಥವಾ ಬೇಜಾರ್ ಮಾಡ್ಕೊಂಡು ಈಗ ಹಿಂದ ಕಿಚನ್ ಹಾಲ್ಗೋ ಅಥವಾ ಸುಮ್ಮನೆ ಟೆರೆಸ್ ತರ ಹೋದೆ ಅಂತಂದ್ರೆ ಒಬ್ಳೆ ಅಂತ ಹೋಗಕ್ ಬಿಡಲ್ಲ, ಹಿಂದೆನೆ ಬಂದ್ಬಿಡ್ತಾರೆ. ಸೊ ಕನ್ಸಲ್ಲೂ ಹಂಗೆ ನಾನು ಹಿಂದೆನೆ ಬಂದ್ಬಿಡ್ತೀನಿ ಅಂತ ಹೋಗಿರೋದು. ಇವಳು ಹೋಗ್ಬಿಟ್ಟು ಬಸ್ ಹತ್ರ ಡೈರೆಕ್ಟ್ ಆಗಿ ಆರಾಮಾಗಿ ನಾನು ಹೋಗ್ತೀನಿ, ಬಸ್ ಹತ್ತೀನಿ, ಮೆಜೆಸ್ಟಿಕ್ ಒಂದು ಟಿಕೆಟ್ ಕೊಡಿ ಸರ್ ಅಂದ್ರೆ ನನ್ನ ಕಂಡಕ್ಟರ್ ಟಿಕೆಟ್ ಕೊಡ್ತಾರೆ. ಇವಳು ಏನ್ ಮಾಡಿದಾಳೆ, ಆಧಾರ್ ಕಾರ್ಡ್ ಒಂದೇ ಸಾಕು, ಆಧಾರ್ ಅವಳಿಗೆ ದುಡ್ಡು ಗಿಡ್ಡಿ ಏನು ಬೇಡ, ನಾನು ಆರಾಮಾಗಿ ಅಂದ್ರೆ ಏನದು ಸ್ಟೇಟ್ ನೇ ತಿರುಗ್ಬೋದು, ನಾನು ಬಸ್ ಫ್ರೀ ಬಿಟ್ಟಿದಾರ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ಥಿಂಕ್ ಮಾಡ್ಕೊಂಡು ಆಧಾರ್ ಕಾರ್ಡ್ ತಗೊಂಡು ಹೋಗಿದ್ದಾಳು. ಕನ್ಸಿದು ಕನ್ಸಲ್ಲಿ ಈ ತರ ಬಂದಿರೋದು. ಸೊ ನಾನು ಹೋಗ್ಬಿಟ್ಟು ಕಂಡಕ್ಟರ್ ಟಿಕೆಟ್ ಕೇಳ್ತೀನಿ, ಕಂಡಕ್ಟರ್ ನಾನು ಟಿಕೆಟ್ ಕೊಡ್ತಾ ನಾನು ದುಡ್ಡು ಪೇ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ, ಇವಳಿಗೆ ಟಿಕೆಟ್ ಕೊಡ್ಬೇಕಲ್ಲ, ಇವಳು ಆಧಾರ್ ಕಾರ್ಡ್ ತೋರಿಸ್ಬಿಡ, ಅಂಕಲ್ ನಂಗೆ ಮೆಜೆಸ್ಟಿಕ್ ಟಿಕೆಟ್ ಕೊಡಿ, ನನ್ನ ಹತ್ರ ಆಧಾರ್ ಕಾರ್ಡ್ ಇದ್ದಾನೆ. ಆಧಾರ್ ಕಾರ್ಡ್ ಎಲ್ಲ ಕಾಲ ಆಯ್ತು ಇಡೇಮ ಕೇಳಿ. ಆಮೇಲೆ ಇವಳು ಏನ್ ಮಾಡ್ತಿದ್ದಾಳೆ ಕನ್ಸಲ್ಲಿ ಅಂತಂದ್ರೆ, ಬಂದು ಮುಂದೆ ನಿಂತ್ಕೊಂಡಿ, ಚಿಚ್ಚು ನೀನ್ ನನಗೋಸ್ಕರ ಒಂದೇ ಒಂದು ಟಿಕೆಟ್ ತಗೊಳ್ಳೋದ ಪ್ಲೀಸ್ ಅಂತ ಹತ್ರ ಹತ್ಬಿಟ್ಟು ಬಸ್ ಅಟ್ಲೀಸ್ಟ್ ನೆಕ್ಸ್ಟ್ ಸ್ಟಾಪ್ ಇಳಿಸ್ಬಿಟ್ರೆ ಸಾಕದಪ್ಪ, ಹೋಗ್ಬೋದಿಲ್ಲ ಕಂಡಕ್ಟರ್ ಬೈದಿಳಿಸ್ತಾರೆ ಕೇಳಿದೆ. ಏನೆಲ್ಲ ಕನ್ಸ್ಬಿಡುತ್ತೆ ಈ ತರ ಕನ್ಸೊಂದಿನ. ಸೊ ಹೇಳ್ತಾ ಇರ್ತಾಳ ಅವಾಗ ಅವಾಗ ಅಂತ, ನಾನು ಆಧಾರ್ ಕಾರ್ಡ್ ತಗೊಂಡು ಅದ್ರ ಕಳ್ದೋಗ್ಬಿಡ್ತೀನಿ, ಅವಾಗ ನಿನಗೆ ಗೊತ್ತಾಗುತ್ತೆ ನನ್ನ ವ್ಯಾಲ್ಯೂ ಏನು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಆಲ್ಸೋ ಕಾಮೆಂಟ್ ಮಾಡಿ, ಅಂಡ್ ಆಲ್ಸೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಸೊ ದಟ್ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ನಿಮ್ಗೆ. ಆಮೇಲೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರೋದು ಏನ್ ಕ್ವಶನ್ ಅಂತಂದ್ರೆ, ಲವ್ ಸ್ಟೋರಿ ವ್ಲಾಗ್ ಬೇಕು ಅಂತ ಕೇಳ್ತಾ ಇದೀರಾ. ಅದು ಏನಿಗೆ ಡಿಲೇ ಆಯ್ತು ಅಂತ ಲವ್ ಸ್ಟೋರಿ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳ್ಬಿಡ್ತೀವಿ. ಆಕ್ಚುಲಿ ಡಿಲೇ ಆಗ್ತಾ ಇದೆ, ನಮ್ಗೆ ಡಿಲೇ ಮಾಡ್ಬೇಕು ಅಂತ ಇಂಟೆನ್ಷನ್ ಅಂತ ನಮ್ಗಿಲ್ಲ, ಬಟ್ ಅದು ಆಗ್ತಾ ಇದೆ. ಸೊ ಅತಿ ಶೀಘ್ರದಲ್ಲೇ ಅಂದ್ರೆ ಲವ್ ಸ್ಟೋರಿ ವಿಡಿಯೋ ತಗೊಂಡ್ ಬರ್ತೀವಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಹೋಗಿ ಬರುವ ಸಮಯ, ನಾವು ಹೋಗಿ ಬರುವ ಸಮಯ, ತಾಚಿ ಮಾಡುವ ಸಮಯ ಬಂತು. ನೈಟ್ ಓಕೆ.